ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಹಳಿಂಗಲೆ, ಸೈಕಿಯಾಟ್ರಿಸ್ಟ್ ಮತ್ತು ವ್ಯಸನ ಮುಕ್ತಿ ಸ್ಪೆಷಲಿಸ್ಟ್, 70 ಬೆಡ್ ಇರುವ ನಿರ್ಮಲ್ ಹಾಸ್ಪಿಟಲ್ ಮತ್ತು ವ್ಯಸನ ಮುಕ್ತಿ ಕೇಂದ್ರ ಮೀರಜ್ ಮೂಲಕ ಕಳೆದ 12 ವರ್ಷಗಳಿಂದ ನಾವು ಬೇರೆ ಬೇರೆ ಮಾನಸಿಕ ರೋಗ ಮತ್ತು ವ್ಯಸನಗಳ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಮಾನಸಿಕ ರೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಹೆಸರು ಸ್ಕೀಜೋಫ್ರೇನಿಯಾ. ಮೊದಲು ನಾವು ಸ್ಕೀಜೋಫ್ರೇನಿಯಾದ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಅದರಲ್ಲಿ ಪಾಸಿಟಿವ್ ಸಿಂಪ್ಟಮ್ಸ್ ಮತ್ತು ನೆಗೆಟಿವ್ ಸಿಂಪ್ಟಮ್ಸ್ ಇದೆ. ಅದರಿಂದಾನೇ ನಾವು ಡಯಾಗ್ನೋಸ್ ಮಾಡೋಕ್ಕೆ ಸಾಧ್ಯ. ಸಾಮಾನ್ಯವಾದ ಪಾಸಿಟಿವ್ ಸಿಂಪ್ಟಮ್ಸ್ ಅಂದರೆ ಡೆಲ್ಯೂಷನ್ ಮತ್ತು ಹ್ಯಾಲುಸಿನೇಷನ್. ಡಿಲ್ಯೂಷನ್ ಅಂದರೆ ಭ್ರಾಂತಿ. ಇದರಲ್ಲಿ ಪೇಷಂಟ್ ಮನಸ್ಸಲ್ಲಿ ಒಂದು ವಿಚಾರ ಇರುತ್ತೆ, ಅದು ತಪ್ಪಾಗಿರುತ್ತೆ. ಆದರೆ ನಾವು ಅವರಿಗೆ ಎಷ್ಟು ಅರ್ಥ ಮಾಡಿಸಿದ್ರು, ಅವ್ರಿಗೆ ನಾವು ಎಷ್ಟು ಪ್ರೂಫ್ ಕೊಡೋಕ್ಕೆ ಪ್ರಯತ್ನ ಪಟ್ಟರು, ಅವರು ಅದೇ ವಿಚಾರದಲ್ಲಿ ಇರ್ತಾರೆ. ಉದಾಹರಣೆ ಅಂದರೆ ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್. ಇದರಲ್ಲಿ ರೋಗಿಗೆ ಹೇಗನಿಸುತ್ತೆ ಅಂದರೆ ಮನೆಯವರು, ಹೊರಗಿನವರು, ಗೆಳೆಯರು ಅವರ ವಿರುದ್ಧ ಯಾವುದೋ ಪಿತೂರಿ ನಡೆಸ್ತಿದ್ದಾರೆ ಮತ್ತು ಕೊಲ್ಲೋಕೆ ಪ್ರಯತ್ನಿಸ್ತಿದ್ದಾರೆ ಮತ್ತು ಅವರು ಊಟದಲ್ಲಿ ವಿಷ ಬೆರೆಸೋ ಕೆಲಸ ಮಾಡ್ತಿದ್ದಾರೆ. ಇದನ್ನ ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಅಂತೀವಿ. ಇನ್ನೊಂದು ಡಿಲ್ಯೂಷನ್ ಆಫ್ ರೆಫರೆನ್ಸ್. ಇದರಲ್ಲಿ ಹೊರಗಿನ ವಿಷಯಗಳು ಮತ್ತು ಘಟನೆಗಳು ಅವು ನ್ಯೂಟ್ರಲ್ ಆಗೇ ಇರ್ತವೆ, ಆದರೆ ರೋಗಿಗೆ ಏನನ್ಸುತ್ತೆ ಅಂದರೆ ಅದು ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ಸುತ್ತೆ. ಉದಾಹರಣೆಗೆ ಯಾರೋ ತಮ್ಮಲ್ಲೇ ಮಾತಾಡ್ಕೋತಾ ಇದ್ರೆ, ಯಾರೋ ಇಬ್ರು ನಗುತ್ತಿದ್ರೆ ರೋಗಿಗನ್ಸುತ್ತೆ ಅವ್ರ ವಿಷಯವಾಗಿ ನಗ್ತಾ ಇದ್ದಾರೆ, ಅವ್ರ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಇದಕ್ಕೆ ನಾವು ಕರೆಯೋದು ಡಿಲ್ಯೂಷನ್ ಆಫ್ ರೆಫರೆನ್ಸ್ ಅಂತ. ಮೂರನೇದು ಡಿಲ್ಯೂಷನ್ ಆಫ್ ಇನ್ಫಿಡೆಲಿಟಿ. ಇದರಲ್ಲಿ ಗಂಡ ಹೆಂಡತಿಯರ ಮಧ್ಯ ಪರಸ್ಪರ ಸಂಶಯ ಉಂಟಾಗುತ್ತೆ. ಗಂಡನಿಗನ್ಸುತ್ತೆ ಹೆಂಡತಿಗೆ ಅಫೇರ್ ಇದೆ ಅಂತ, ಹೆಂಡತಿಗನ್ಸುತ್ತೆ ಗಂಡನಿಗೆ ಇನ್ಯಾವುದೋ ಹೆಂಗಸ್ ಜೊತೆ ಅಫೇರ್ ಇದೆ ಅಂತ. ಇದನ್ನ ನಾವು ಡಿಲ್ಯೂಷನ್ ಆಫ್ ಇನ್ಫಿಡೆಲಿಟಿ ಅಂತ ಕರಿತೀವಿ. ಡಿಲ್ಯೂಷನ್ ನಂತರ ಇರುವ ಕಾಮನ್ ಪಾಸಿಟಿವ್ ಸಿಂಪ್ಟಮ್ ಅಂದರೆ ಹ್ಯಾಲುಸಿನೇಷನ್ಸ್. ಹ್ಯಾಲುಸಿನೇಷನ್ಸ್ ಅಂದರೆ ಭ್ರಮೆ. ಇದರಲ್ಲಿ ರೋಗಿಗೆ ಕಿವಿಯಲ್ಲಿ ಏನೋ ಶಬ್ದ ಕೇಳುತ್ತೆ. ಇದನ್ನು ಆಡಿಟರಿ ಹ್ಯಾಲುಸಿನೇಷನ್ಸ್ ಅಂತೀವಿ. ಇದರಲ್ಲಿ ರೋಗಿಗೆ ಮನೆಯವರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಅಥವಾ ಅಪರಿಚಿತರಿರಬಹುದು, ಅವರು ಅವ್ರ ಬಗ್ಗೆ ಮಾತಾಡ್ತಾರೆ ಮತ್ತು ಅವರ ಧ್ವನಿ ಇವರಿಗೆ ಕಿವಿಯಲ್ಲಿ ಕೇಳುತ್ತೆ. ಹೀಗಂತ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಕೆಲವೊಮ್ಮೆ ರೋಗಿಗೆ ಕಿವಿಯಲ್ಲಿ ಶಬ್ದ ಕೇಳೋದಿಲ್ಲ, ಹಾಗಂತ ಹೇಳೋಲ್ಲ, ಆದರೆ ಕೆಲವು ಸತಿ ಅವರ ವರ್ತನೆಯಲ್ಲಿ ಬದಲಾವಣೆ ಕಾಣುತ್ತೆ. ತಂತಾನೆ ಮಾತಾಡ್ತಾರೆ, ತಂತಾನೆ ನಗುತ್ತಾ ಇರ್ತಾರೆ. ಈ ಥರ ಮಾತಾಡೋದು ಅಥವಾ ನಗೋದು ವಾಸ್ತವದಲ್ಲಿ ಅವರಿಗೆ ಕಿವಿಯಲ್ಲಿ ಕೇಳುವ ಆ ಧ್ವನಿಗೆ ಇವರು ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸ್ಕೀಜೋಫ್ರೆನಿಕ್ ರೋಗಿಗಳಲ್ಲಿ ವಿಜುವಲ್ ಹ್ಯಾಲುಸಿನೇಷನ್ಸ್ ಕೂಡ ಕಾಣುತ್ತೆ. ಇದರಲ್ಲಿ ರೋಗಿಯ ಮುಂದೆ ಕೆಲವು ವಸ್ತುಗಳು ಅಥವಾ ಕೆಲವು ದೃಶ್ಯಗಳು ಕಾಣುತ್ತವೆ. ಅದು ನೈಜವಾಗಿ ಇರೋಲ್ಲ, ಆದರೆ ಅವ್ರಿಗೆ ಅದು ಹಾಗೆ ಅನ್ಸುತ್ತೆ. ಅದನ್ನು ಅವ್ರು ನಿಜ ಅಂದ್ಕೊಂಡು ಆ ಥರ ವರ್ತನೆಯನ್ನ ಮಾಡ್ತಾ ಇರ್ತಾರೆ. ಈಗ ನಾವು ನೆಗೆಟಿವ್ ಸಿಂಪ್ಟಮ್ಸ್ನ ವಿಷಯ ನೋಡೋಣ. ಒಂದು ಕಾಮನ್ ನೆಗೆಟಿವ್ ಸಿಂಪ್ಟಮ್ ಅಂದರೆ ಅದು ಅವೋಲ್ಯೂಷನ್. ಇದರ ಅರ್ಥ ಮೊದಲಿನಂತೆ ಸರಿಯಾಗಿ ಕೆಲಸ ಮಾಡದಿರೋದು. ಅಂದರೆ ರೋಗಿ ಮೊದಲು ಏನು ಕೆಲಸ ಮಾಡ್ತಿದ್ರೋ ಅದನ್ನೀಗ ಸರಿಯಾಗಿ ಮಾಡದೇ ಇರೋದು. ಉದಾಹರಣೆ ಅಂತ ತಗೊಂಡ್ರೆ, ಒಂದು ಸ್ಕೂಲ್ಗೆ ಹೋಗೋ ಮಗು ಇದ್ದರೆ ಈಗ ರೆಗ್ಯುಲರ್ ಆಗಿ ಹೋಗ್ತಿಲ್ಲ, ಹೌಸ್ ವೈಫ್ ಮನೆಯ ರೆಗ್ಯುಲರ್ ಕೆಲಸಗಳನ್ನು ಮಾಡ್ತಿಲ್ಲ, ಅಥವಾ ಒಬ್ಬ ಮನುಷ್ಯ ಮುಂಚೆ ಆಫೀಸ್ಗೆ ಸರಿಯಾಗಿ ಹೋಗ್ತಿದ್ದ, ಆಫೀಸ್ ಕೆಲಸ ಸರಿಯಾಗಿ ಮಾಡ್ತಿದ್ದ, ಈಗ ಅದು ಮಾಡ್ತಿಲ್ಲ. ಎರಡನೇ ನೆಗೆಟಿವ್ ಸಿಂಪ್ಟಮ್ ಅಂದರೆ ಅದು ಅನೆಡೋನಿಯಾ, ಅಂದರೆ ಡಿಕ್ರೀಸ್ಡ್ ಇಂಟ್ರೆಸ್ಟ್ ಇನ್ ಪ್ಲೆಜರಬಲ್ ಆಕ್ಟಿವಿಟೀಸ್. ಅಂದರೆ ಮುಂಚೆ ಕೆಲಸದಲ್ಲಿ ಏನು ಆನಂದ ಸಿಗ್ತಿತ್ತೋ ಈಗ ಅಷ್ಟು ಆನಂದ ಸಿಗ್ತಾ ಇಲ್ಲ ಅಂತ. ಆಟ ಆಡೋದಿರಬಹುದು, ಮೂವಿ ನೋಡೋದಿರಬಹುದು, ಹೊರಗಡೆ ಸುತ್ತೋದಿರಬಹುದು, ಇದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿ ಹೋಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ ಮನೇಲೇ ಕೂತಿರ್ತಾರೆ, ಹೊರಗಡೆ ಹೋಗೋದಿಲ್ಲ, ತಮ್ಮನ್ನು ತಾವು ನೋಡ್ಕೊಳ್ಳಲ್ಲ. ಈ ಥರ ನೆಗೆಟಿವ್ ಸಿಂಪ್ಟಮ್ಸ್ ಇರುತ್ತವೆ. ಕೆಲವು ಸತಿ ಈ ನೆಗೆಟಿವ್ ಸಿಂಪ್ಟಮ್ಸ್ ಏನಿದೆಯಲ್ಲ, ಇವು ಡಿಪ್ರೆಷನ್ನಲ್ಲೂ ಕೂಡ ಕಾಣುತ್ತವೆ. ಹಾಗಾದರೆ ಈ ನೆಗೆಟಿವ್ ಸಿಂಪ್ಟಮ್ಸ್ ಇದು ಡಿಪ್ರೆಷನ್ನದ ಅಥವಾ ಸ್ಕೀಜೋಫ್ರೇನಿಯಾದ ನೆಗೆಟಿವ್ ಸಿಂಪ್ಟಮ್ಸಾ? ಈ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್, ಸೈಕಿಯಾಟ್ರಿಸ್ಟ್ ಹತ್ರ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋದು ಮುಖ್ಯ. ಯಾಕೆಂದರೆ ಎಷ್ಟು ಬೇಗ ನಾವು ಈ ಸಿಂಪ್ಟಮ್ಸ್ನ ಹಿಡಿತೀವೋ ಅಷ್ಟು ರಿಸಲ್ಟ್ ಕೊಡೋಕ್ಕೆ ಸುಲಭ ಆಗುತ್ತೆ. ಈಗ ಈ ಸ್ಕಿಜೋಫ್ರೇನಿಯಾ ರೋಗ ಯಾಕಾಗುತ್ತೆ, ಇದರ ಕಾರಣಗಳು ಏನು, ಅದನ್ನು ನಾವು ನೋಡೋಣ. ನಿಮಗೆಲ್ಲ ಗೊತ್ತು ಇದು ಒಂದು ಮಾನಸಿಕ ರೋಗ ಅಂತ. ಈ ಸ್ಕಿಜೋಫ್ರೇನಿಯಾ ರೋಗ ಬರೋಬ್ಬರಿ 1% ಜನರಲ್ಲಿ ಕಾಣುತ್ತೆ. ಈ ಸ್ಕಿಜೋಫ್ರೇನಿಯಾ ಡೆವಲಪ್ ಆಗೋಕೆ 3 ಫ್ಯಾಕ್ಟರ್ಸ್ ಮುಖ್ಯ ಆಗುತ್ತೆ. ಮೊದಲನೇದು ಜೆನೆಟಿಕ್ ಫ್ಯಾಕ್ಟರ್ಸ್, ಎರಡನೇದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮತ್ತು ಮೂರನೇದು ಬಯೋಲಾಜಿಕಲ್ ಫ್ಯಾಕ್ಟರ್ಸ್. ಈಗ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಈ ಸ್ಕಿಜೋಫ್ರೇನಿಯಾ ಇದು ಹೆರಿಡಿಟ್ರಿ, ಅಂದರೆ ಮನೆಯಲ್ಲಿ ಪೇರೆಂಟ್ಸ್ಗೆ ಸ್ಕಿಜೋಫ್ರೇನಿಯಾ ರೋಗ ಇದ್ದರೆ ಆಗ ನೆಕ್ಸ್ಟ್ ಜನ್ರೇಷನಲ್ಲಿ ಈ ಸ್ಕಿಜೋಫ್ರೇನಿಯಾ ರೋಗ ಬರೋ ಚಾನ್ಸಸ್ ಇರುತ್ತೆ. ಇಬ್ಬರು ಪೇರೆಂಟ್ಸ್ಗೆ ಈ ರೋಗ ಇದ್ದರೆ ಈ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ.
ಎರಡನೇ ಕಾರಣ ಅಂದರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಅಂದರೆ ಮನೆಯಲ್ಲಿ ಕೆಲವು ಸ್ಟ್ರೆಸ್‌ಫುಲ್ ಫ್ಯಾಕ್ಟರ್ಸ್ ಇರಬಹುದು. ಅಂದರೆ ಜಗಳ ಇರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು, ಕೆಲವೊಮ್ಮೆ ಎಕ್ಸಾಮ್‌ನಲ್ಲಾದ ಫೇಲ್ಯೂರ್ ಇರಬಹುದು, ಕೆಲವೊಮ್ಮೆ ಸಂಬಂಧಿಕರ ಡೆತ್ ಇಂದಾನೂ ಇರಬಹುದು. ಈ ತರಹದ ಸ್ಟ್ರೆಸ್‌ಫುಲ್ ಆಗಿರುವಂತಹ ಸಿಚುಯೇಷನ್‌ಗಳಲ್ಲಿ ಈ ಸ್ಕಿಜೋಫ್ರೆನಿಯಾ ರೋಗ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೂರನೇ ಫ್ಯಾಕ್ಟರ್ ಅಂದರೆ ಅದು ಬಯೋಲಾಜಿಕಲ್ ಕಾರಣ. ನೀವು ಕೇಳಿರಬಹುದು, ಸುಮಾರು ಜನ ಹೇಳ್ತಾರೆ ಈ ಮನೋರೋಗ ಅಂದರೆ ಅದು ಕೆಮಿಕಲ್‌ನ ತೊಂದರೆ ಹೀಗೆ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ಈ ಕೆಮಿಕಲ್ಸ್ ಇದೆಯಲ್ಲ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದೆಯಲ್ಲ, ಈ ಡೋಪಾಮಿನ್ ಇರಬಹುದು ಅಥವಾ ಸೆರೆಟೋನಿನ್ ಇರಬಹುದು, ಇದರ ಲೆವೆಲ್‌ಗಳು ಹೆಚ್ಚಾಗೋಗುತ್ತವೆ. ಹಾಗಾದ್ರೆ ಈ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಕೂಡ ಮುಖ್ಯ. ಕೆಲವೊಮ್ಮೆ ಸ್ಕಿಜೋಫ್ರೆನಿಯಾ ರೋಗ ಬಂದಾಗ ಇದರ ಕಾರಣ ಯಾವುದೂ ಸಿಗೋಲ್ಲ. ಅಂದ್ರೆ ಇದಕ್ಕೆ ಏನೂ ಕಾರಣ ಇಲ್ಲ, ಆದರೂ ಈ ರೋಗ ಬರಬಹುದು. ಅದಕ್ಕೆ ಈ ಸ್ಕಿಜೋಫ್ರೆನಿಯಾ ರೋಗ ಯಾಕೆ ಆಗಿದೆ, ಇದರ ಹಿಂದೆ ಹೋಗೋ ಅಗತ್ಯ ಏನೂ ಇಲ್ಲ. ಕಾರಣ ಏನೇ ಇರಬಹುದು. ಇದರ ಟ್ರೀಟ್ಮೆಂಟ್ ಪ್ಯಾಟರ್ನ್ ಅದು ಒಂದೇ ಥರ ಇರುತ್ತೆ. ಈ ರೋಗ ಕ್ರೋನಿಕ್ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಯಾಗ್ನೋಸ್ ಮಾಡಿ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಇದಕ್ಕೆ ಚಿಕಿತ್ಸೆ ಕೊಡೋದು ತುಂಬ ಮುಖ್ಯ. ನಾವು ಈಗ ಈ ಸ್ಕಿಜೋಫ್ರೇನಿಯಾ ರೋಗದ ಚಿಕಿತ್ಸೆಯ ಬಗ್ಗೆ ನಾವು ಈಗ ಮಾತಾಡೋಣ. ಒಂದು ಬಾರಿ ಡಯಾಗ್ನೋಸಿಸ್ ಕನ್ಫರ್ಮ್ ಆದರೆ ಸ್ಕಿಜೋಫ್ರೇನಿಯಾ ಅಂತ, ಆಗ ಚಿಕಿತ್ಸೆ ಆಯ್ಕೆಗಳು ಎರಡು ರೀತಿ ಇರುತ್ತವೆ. ಒಂದು OPD ಬೇಸಿಸ್ನಲ್ಲಿ ಟ್ರೀಟ್ಮೆಂಟ್ ಕೊಡೋದು, ಇನ್ನೊಂದು ಅಡ್ಮಿಟ್ ಮಾಡಿಕೊಂಡು ರೋಗಿಗೆ ಚಿಕಿತ್ಸೆ ಕೊಡೋದು. ಯಾರನ್ನ ನಾವು OPD ಬೇಸಿಸ್ನಲ್ಲಿ ಚಿಕಿತ್ಸೆ ಕೊಡಬಹುದು? ಮೈಲ್ಡ್ ಟು ಮಾಡ್ರೇಟ್ ಕೇಸ್ ಇರೋರನ್ನ, ಕೋಆಪರೇಟ್ ಮಾಡೋ ಪೇಷಂಟ್ಸ್ನ, ರೋಗಿ ತಾನಾಗೆ ಬರೋವಂಥವ್ರು, ಮೆಡಿಸಿನ್ಸ್ ತಗೊಳ್ಳೋಕ್ಕೆ ತಯಾರಿರೋರು, ಈ ಥರ ಮೈಲ್ಡ್ ಟು ಮಾಡ್ರೇಟ್ ಕೇಸಸ್ಸಲ್ಲಿ ನಾವು OPD ಬೇಸಿಸ್ನಲ್ಲಿ ಚಿಕಿತ್ಸೆಯನ್ನು ಕೊಡಬಹುದು. ಮತ್ತೆ ರೋಗಿ ವೈಲೆಂಟ್ ಆಗಿದ್ದರೆ, ನಾನ್ ಕೋಆಪರೇಟಿವ್ ಆಗಿದ್ದರೆ, ರೋಗಿಯನ್ನು OPD ಬೇಸಿಸಲ್ಲಿ ನಾವು ಟ್ರೈ ಮಾಡಿ ಆದರೆ ಅವರಿಗೆ ಬೇಕಾದಷ್ಟು ಸಕ್ಸಸ್ ಸಿಗದೇ ಇದ್ದರೆ, ರಿಸಲ್ಟ್ ಸಿಗದೇ ಇದ್ದಾಗ, ಆ ಥರ ಪೇಷಂಟ್ಸ್ನ ನಾವು ಅಡ್ಮಿಟ್ ಮಾಡೋ ಆಪ್ಷನನ್ನು ಇಟ್ಕೊಂಡಿರ್ತೀವಿ. ಈಗ ಚಿಕಿತ್ಸೆ ಶುರುವಾದ ಮೇಲೆ ನಾವು OPD ಬೇಸಿಸಿಂದ IPD ಬೇಸಿಸಕ್ಕೆ ಬಂದ ಮೇಲೆ ಆ ಟ್ರೀಟ್ಮೆಂಟ್ ಪ್ಯಾಟ್ರನ್ 3 ಥರದ ಆಗಿರಬಹುದು. ಅಂದರೆ ಒಂದು ಫಾರ್ಮ್ಯಾಕೋಥೆರಪಿ ಅಂದರೆ ಔಷಧಿಯಿಂದ ಚಿಕಿತ್ಸೆ, ಇನ್ನೊಂದು ಎಲೆಕ್ಟ್ರಿಕೋನೋವಲ್ಸಿವ್ ಥೆರಪಿ, ಇದಕ್ಕೆ ನಾವು ಹಿಂದಿನ ಕಾಲದಲ್ಲಿ ಶಾಕ್ ಥೆರಪಿ ಅಂತಿದ್ವಿ, ಈ ಆಪ್ಷನ್ ಇರುತ್ತೆ. ಮತ್ತು ಮೂರನೇದು ಕೌನ್ಸಿಲಿಂಗ್. ನಾವು ಒಂದು ವೇಳೆ ಔಷಧೀಯ ಆಪ್ಷನನ್ನು ಶುರು ಮಾಡಿದ್ವಿ ಅಂತಾದರೆ ಮೊದಲಿಗೆ ಆ್ಯಂಟಿಸೈಕೋಟಿಕ್ ಡ್ರಗ್ಸ್ನ ಆಪ್ಷನ್ ಇರುತ್ತೆ. ಅದಕ್ಕೆ ಔಷಧಿಗಳು ಏನು ಶುರು ಮಾಡ್ತಾರಲ್ಲ ಅದು ಬ್ಯಾಲೆನ್ಸನ್ನು ಕಾಪಾಡೋ ಕೆಲಸ ಮಾಡುತ್ತೆ. ಇದನ್ನು ನಾವು ಆ್ಯಂಟಿಸೈಕೋಟಿಕ್ಸ್ ಅಂತೀವಿ. ಯಾವ ರೋಗಿಗೆ ಔಷಧಿಯಿಂದ ಏನು ಸಹಾಯ ಆಗಲ್ವೋ, ಯಾರಿಗೆ ಔಷಧಿಯಿಂದ ಗುಣ ಆಗಲ್ವೋ ಅವ್ರಿಗೆ ನಾವು ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂದರೆ ಶಾಕ್ ಥೆರಪಿ ಏನಿದೆಯಲ್ಲ ಅದನ್ನು ಕೊಡ್ತೀವಿ. ಯಾವ ರೋಗಿ OPDನಲ್ಲಿ ಚಿಕಿತ್ಸೆಯನ್ನು ಪಡಿತಾರೋ ಅವ್ರಿಗೆ ನಾವು ಬರೀ ಔಷಧಿಗಳನ್ನು ಕೊಡ್ತೀವಿ. ಯಾವ ರೋಗಿ ಅಡ್ಮಿಟ್ ಆಗ್ತಾರೋ ಅವ್ರಿಗೆ ನಾವು ಔಷಧಿ ಜೊತೆಯಲ್ಲಿ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಆಪ್ಷನ್ ಕೂಡ ಇಡ್ತೀವಿ. ಮತ್ತು ಮೂರನೇ ಆಪ್ಷನ್ ಕೌನ್ಸಿಲಿಂಗ್ದು. ಈ ಸ್ಕಿಜೋಫ್ರೆನಿಯಾ ರೋಗ ಬರೀ ಕೌನ್ಸಿಲಿಂಗಿಂದ ಗುಣವಾಗುವುದಿಲ್ಲ. ಕೌನ್ಸಿಲಿಂಗ್ ಪಾತ್ರ ಇರುತ್ತೆ, ಆದರೆ ರೋಗಿಯಲ್ಲಿ ಇಂಪ್ರೂವ್ಮೆಂಟ್ಗಳು ಕಂಡಾಗ ಆಗ ನಾವು ಆ ರೋಗಿಗೆ ಈ ರೋಗದ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೀವಿ. ಹೇಗೆ ಅಂದರೆ ಈ ಔಷಧಿಯನ್ನು ಯಾವಾಗಲೂ ತಗೋತಾ ಇರಬೇಕು, ಈ ರೋಗ ಯಾಕೆ ಬರುತ್ತೆ, ಔಷಧಿಯನ್ನು ಕಂಟಿನ್ಯೂ ಮಾಡೋ ಉಪಯೋಗಗಳು, ಇದರ ಚಿಕಿತ್ಸೆ ಕಂಟಿನ್ಯೂ ಮಾಡಿದಾಗ ಏನೇನು ಕೇರ್ ತಗೋಬೇಕು ಅನ್ನೋದು, ಈ ವಿಷಯಗಳ ಬಗ್ಗೆ ನಾವು ಕೌನ್ಸಿಲಿಂಗನ್ನು ಕೊಡ್ತೀವಿ. ಈಗ ಈ ಔಷಧಿನ ಎಷ್ಟು ದಿನಗಳು ತಗೋಬೇಕು, ಎಷ್ಟು ದಿನ ಚಿಕಿತ್ಸೆ ನಡೆಯುತ್ತೆ, ಈ ಸಾಮಾನ್ಯವಾದ ಪ್ರಶ್ನೆಗಳು ಜನರಿಗೆ ಇರುತ್ತೆ. ಇದು ಹೇಗೆ ಅಂದರೆ ಈ ರೋಗ ಮೊದಲನೆಯ ಸತಿ ಆಗಿದೆ ಅಂದರೆ ಗೈಡ್ಲೈನ್ಸ್ನಲ್ಲಿ ಹೇಳಿರೋ ಪ್ರಕಾರ 6ರಿಂದ 8 ತಿಂಗಳು ಔಷಧಿಯನ್ನು ಕೊಡಬೇಕು. ಈ ರೋಗ ಎರಡನೇ ಬಾರಿ ಬಂದಿದ್ದರೆ ಅದರ ಕೋರ್ಸನ್ನು 1.5ರಿಂದ 2 ವರ್ಷ ಕಂಟಿನ್ಯೂ ಮಾಡಬೇಕು. ಈ ರೋಗ 3ನೇ ಬಾರಿ ಬಂದಿದ್ದರೆ ಸುಮಾರು 2ರಿಂದ 5 ವರ್ಷಗಳ ತನಕ ತಗೋಬೇಕು. ಮತ್ತು ಕೆಲವು ಸತಿ ರೋಗಿಗೆ ಇದು ತುಂಬ ಸತಿ ಬಂದಿದ್ರೆ 5ರಿಂದ 6 ಸತಿ ಬಂದು ಹೋಗಿ ಆಗ್ತಾ ಇರೋದು, ಈ ಥರ ಇದ್ದಾಗ, ಮಲ್ಟಿಪಲ್ ಎಪಿಸೋಡ್ಸ್ ಇದ್ದಾಗ ಕೆಲವೊಮ್ಮೆ ರೋಗಿಗೆ ಲೈಫ್ ಲಾಂಗ್ ಔಷಧಿಯನ್ನು ತಗೋಬೇಕಾಗತ್ತೆ. ಒಂದು ವೇಳೆ ಚಿಕಿತ್ಸೆ ಕೊಡಬೇಕಾದ್ರೆ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡುವ ಒಂದು ಆಪ್ಷನ್ ಇದ್ದರೆ ಆಗ ಎಷ್ಟು ದಿನ ಅಡ್ಮಿಟ್ ಆಗಬೇಕು, ಇದು ಕೂಡ ಜನರ ಒಂದು ಸಾಮಾನ್ಯ ಪ್ರಶ್ನೆ ಆಗಿದೆ. ಇದು ಹೇಗೆ ಅಂದರೆ ನಾವು ಅಡ್ಮಿಟ್ ಮಾಡಿಕೊಂಡಾಗ ನಾವು ನಮ್ಮ ಸೆಂಟರ್ನಲ್ಲಿ ಸುಮಾರು 15ರಿಂದ 20 ದಿನ ಅಡ್ಮಿಟ್ ಮಾಡ್ಕೋತೀವಿ. ಅಂದರೆ ಔಷಧಿ ಶುರು ಮಾಡಿ ಜೊತೆಗೆ ECT ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿನೂ ನಾವು ಶುರು ಮಾಡ್ತೀವಿ. ECT ಎಷ್ಟು ಕೊಡ್ತೀವಿ? ಸಾಮಾನ್ಯವಾಗಿ 8ರಿಂದ 10 ECT ಸಾಮಾನ್ಯವಾಗಿ ಆಗುತ್ತೆ. ನಾವು ಅಡ್ಮಿಟ್ ಮಾಡ್ಕೊಂಡ ಮೇಲೆ
5ರಿಂದ 6 ECT ತನಕ ನಾವು ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಅದಾದ ಮೇಲೆ ಡಿಸ್ಚಾರ್ಜ್ ಪ್ಲಾನ್ ಇರುತ್ತೆ. ಅದಕ್ಕೇನೆ 15ರಿಂದ 20 ದಿನ ಇದರ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡುವ ಕೋರ್ಸ್ ಇರುತ್ತೆ. ರೋಗಿಗಳಲ್ಲಿ ಸುಧಾರಣೆ ಕಾಣೋ ಚಾನ್ಸಸ್ ಎಷ್ಟಿದೆ? ಇದು ತುಂಬಾನೇ ಸಾಮಾನ್ಯವಾದ ಸವಾಲು ಇದು ಕೂಡ. ಇದು ಹೇಗೆ ಅಂದರೆ, ಈ ಸ್ಕಿಜೋಫ್ರೇನಿಯಾ ರೋಗದಲ್ಲಿ ನಾವು ಕ್ಯೂರ್ ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾವು ಕಂಟ್ರೋಲ್ ಮಾಡಬಹುದು. ಇದರ ಅರ್ಥ ಏನು? ಈ ರೋಗ ಮತ್ತೆ ಬರಬಹುದು. ಹೇಗೆ ಅಂದರೆ, ಇದರ ಔಷಧಿ ಶುರು ಮಾಡಿ ನಿಲ್ಲಿಸಿದ ಮೇಲೆ ಆ ರೋಗ ತಿರುಗಿ ಕಾಣಿಸ್ಕೊಳ್ಬಹುದು. ರೋಗಿಗೆ ಕೊಟ್ಟ ಔಷಧಿಯನ್ನು ತುಂಬ ಇರ್ರೆಗ್ಯುಲರ್ ಆಗಿ ತೊಗೊಂಡ್ರೆ, ಯಾವಾಗಲೂ ತೊಗೊಂಡು ಯಾವಾಗಲೂ ತೊಗೊಳ್ಳದೆ ಮಾಡಿದ್ರೆ ಆಗಲೂ ರೋಗ ಬರಬಹುದು. 3ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ, ಔಷಧಿಯನ್ನು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ, ಡಾಕ್ಟರ್ ಕೂಡ ಕರೆಕ್ಟಾಗಿ ನೋಡ್ತಾ ಇದ್ದಾರೆ, ನೀವು ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀರಾ, ಡಾಕ್ಟರ್ ಹೇಳ್ದಂಗೆ ಟ್ರೀಟ್ಮೆಂಟ್ ನಡೆದಂಗೆ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀರಾ, ಆದರೂ ಈ ರೋಗ ಮತ್ತೆ ಬರಬಹುದು. ಸಂಬಂಧಿಕರಿಗೆ ಈ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಈ ರೋಗ ಯಾವಾಗಲಾದರೂ ಮತ್ತೆ ವಾಪಸ್ ಬರಬಹುದು. ಎಷ್ಟು ಸುಧಾರಣೆ ಆಗಬಹುದು? ಇದು ಹೇಗೆ ಅಂದರೆ ನೋಡಿ, ಒಂದು 100 ಜನ ಪೇಷಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ 1/3 ಪೇಷಂಟ್ಸ್ನಲ್ಲಿ ಪ್ರಮುಖವಾದ ಸುಧಾರಣೆ ಕಾಣುತ್ತೆ. ಅಂದರೆ ಮೋರ್ ದೆನ್ 90%, ಕೆಲವೊಮ್ಮೆ 100%ನಲ್ಲಿ ಸುಧಾರಣೆ ಚೆನ್ನಾಗೇ ಕಾಣುತ್ತೆ. ನಾವಿದನ್ನು ಕ್ಯೂರ್ ಅಂತ ಹೇಳೋಕ್ಕಾಗಲ್ಲ. ಕಂಟ್ರೋಲ್ ಅಂದರೆ ಸಿಂಪ್ಟಮ್ಸ್ ಎಲ್ಲ ಹೊರಟೋಗುತ್ತೆ, ಆದರೆ ಮತ್ತೆ ರೋಗ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಅಂದರೆ 1/3 ಪೇಷಂಟ್ಸ್ಗೆ ಸಿಗ್ನಿಫಿಕೆಂಟ್ ರಿಸಲ್ಟ್ ಅಂದರೆ 90% ರಿಸಲ್ಟ್ ಸಿಗಬಹುದು. ಮುಂದಿನ 1/3 ಪೇಷಂಟ್ಸ್ ಏನಿದಾರಲ್ಲ, ಅಂದರೆ 33% ಪೇಷಂಟ್ಸ್ಗೆ ಅವರಲ್ಲಿ 60 to 80% ಸುಧಾರಣೆ ಕಾಣುತ್ತೆ. ಮತ್ತು 3ನೇ 1/3 ಪೇಷಂಟ್ಸ್ ಏನಿದಾರಲ್ಲ, ಮಿಕ್ಕಿರೋ 33%, ಅವರಲ್ಲಿ ಜಾಸ್ತಿ ಬದಲಾವಣೆ ಆಗಲ್ಲ. ಯಾರಿಗಾದರೂ 40%, ಯಾರಿಗಾದರೂ 50%, ಯಾರಿಗಾದರೂ 60% ಬದಲಾವಣೆ ಕಾಣುತ್ತೆ. ಅಂದರೆ ಪೇಷಂಟ್ಗೆ ಎಷ್ಟು ಸುಧಾರಣೆ ಕಾಣಿಸಬಹುದು ಅನ್ನೋದು ಪೇಷಂಟನ್ನು ಡಾಕ್ಟರ್ ಮೊದಲನೇ ಬಾರಿ ನೋಡಿದ ಮೇಲೆ ಹೇಳೋದು ಕಷ್ಟನೇ. ಆದರೂ ಚಿಕಿತ್ಸೆ ಶುರು ಆದಮೇಲೇ ನಾವು ಹೇಳ್ಬೋದು ಪೇಷಂಟ್ಗೆ ಎಷ್ಟು ಬದಲಾವಣೆ ಆಗಿದೆ ಅಂತ. ಅಂದರೆ ನೋಡಿದಾಗ ನಾವು ಹೇಳೋಕ್ಕಾಗಲ್ಲ, ಪೇಷಂಟ್ಗೆ ನಾವು ಚಿಕಿತ್ಸೆಯನ್ನು ಶುರು ಮಾಡಬೇಕು. ಚಿಕಿತ್ಸೆ ಶುರು ಆಗ್ತಿದ್ದಂಗೆ ಮತ್ತು ಪೀರಿಯಡ್ ಜಾಸ್ತಿ ಆಗ್ತಿದ್ದಂಗೆ ಆ ರೋಗಿಯಲ್ಲಿ ಬದಲಾವಣೆ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನೋರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವೆಬ್ಸೈಟ್ www.nirmalvyasanmuktikendra.comಗೆ ವಿಸಿಟ್ ಮಾಡಬಹುದು ಮತ್ತು ಕೆಳಗೆ ಕೊಟ್ಟಿರೋ ನಂಬರ್ಗಳಿಗೆ ನೇರವಾಗಿ ಸಂಪರ್ಕಿಸಬಹುದು. ಧನ್ಯವಾದ.